ನಮ್ಮ ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಇವೆರಡೂ ಡಿಪಾರ್ಟ್ಮೆಂಟ್ಗಳದ ಹಾಗೆ ನಮ್ಮ ಕಾಮಗಾರಿಗಳೆಲ್ಲ ನಡೀತಿರ್ತೀವಿ. ಸೊ ಅವುಗಳದ್ದೆಲ್ಲ ಪ್ರಗತಿ ಪರಿಶೀಲನೆ ಮಾಡೋಕ್ಕೆ ಬಂದಿರ್ತೀವಿ. ಸರ್, ಅದೇ ಈಗ ಪ್ರತಿ ವರ್ಷ 100 ಕೋಟಿ ರೂಪಾಯಿ ವಿಶೇಷ ಅನುದಾನ ಬರ್ತಾ ಇತ್ತು ಮಹಾನಗರ ಪಾಲಿಕೆ. ಇದರಿಂದ ಭಾಳಷ್ಟು ಅಭಿವೃದ್ಧಿ ಕೆಲಸ ಆಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಿಗೆ ಬಂದಾಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಅದು ಏನಾದರೂ ಮತ್ತೆ ಕೊಡುವಂಥದ್ದು ವಿಶೇಷ ಯಾವ 100 ಕೋಟಿ ಬರ್ತಿತ್ತು, ಯಾವ ಇದರೊಳಗೆ ನನಗೆ ಗೊತ್ತಿಲ್ಲ ಅದರ ಮಾಹಿತಿ. ಎಲೆಕ್ಟೆಡ್ ಬಾಡಿ ಇದ್ದರೆ ಯೂಶ್ವಲಿ ಮಹಾನಗರ ಪಾಲಿಕೆಗಳಿಗೆ ಸೆಂಟ್ರಿಂದನೂ ಹಣ ಬರುತ್ತೆ, ಸ್ಟೇಟಿಂದನೂ ಹಣ ಬರುತ್ತೆ. ಸೊ ಅವೆರಡು ಇದ್ದೇ ಇದೆ. ಎಲ್ಲಿ ಎಲೆಕ್ಟೆಡ್ ಬಾಡೀಸ್ ಇರಲ್ಲ ಅಲ್ಲಿ ಹಣ ಕಮ್ಮಿ ಬರೋದಿಲ್ಲ. ಪ್ರತಿ ಬಾರಿ 100 ಕೋಟಿ ರೂಪಾಯಿ ಅನುದಾನ ಪ್ರತಿ ವರ್ಷ ಬರ್ತಾ ಇತ್ತು, ವಿಶೇಷ ಅನುದಾನ ಅಂತ ಕೊಡ್ತಾ ಇದ್ರು. ಹೌದಾ? ಬೆಳಗಾವಿ ಮಹಾನಗರ ಪಾಲಿಕೆಗೆ ಅದರಿಂದ ಅಭಿವೃದ್ಧಿ ಕೆಲಸ ಈ ಬಾರಿ ಎಲ್ಲೋ ಒಂದ್ ಕಡೆ ಅಭಿವೃದ್ಧಿ ವಿಶೇಷ ಅನುದಾನ ಯಾವುದರಿಂದ ಬರ್ತದೆ? ರಾಜ್ಯ ಸರ್ಕಾರದ? ರಾಜ್ಯ ಸರ್ಕಾರ. ಹೌದು, ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಕೇಳ್ತೀನಿ ಯಾವ್ದು ಅಂತ. ಸರ್, ಈಗ ಅದೇ ರಾಜಕೀಯ ವಿಚಾರ ಬಂದರೆ ತಂದೆಯವರು ಈ ಸಕ್ರಿಯ ರಾಜಕಾರಣದಿಂದ, ಅಂದರೆ ಈ ಏನು ಚುನಾವಣಾ ರಾಜಕಾರಣದಿಂದ ನಾನು ಹಿಂದೆ ಸರಿತೀನಿ ಅನ್ನೋ ಮಾತು. ಈಗ ಅದೇನು ಹೊಸದಾಗ ಅವ್ರು ಹೇಳಿಲ್ಲ. ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕಾದ್ರೇ ಅವ್ರು ಹೇಳಿದರು, ನಾನು ಮುಂದೆ 2028 ಚುನಾವಣೆಯಲ್ಲಿ ನಿಂತ್ಕೊಳ್ಳಲ್ಲ, ಚುನಾವಣಾ ರಾಜಕೀಯದಿಂದ ನಾನು ನಿವೃತ್ತಿ ತೊಗೊಳ್ತೀನಿ, ಆದರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಯಾರು ದುರ್ಬಲರಿರ್ತಾರೆ, ಶೋಷಿತ ವರ್ಗದಲ್ಲಿರ್ತಾರೆ, ಅವ್ರ ಪರವಾಗಿ ದನಿ ಎತ್ತುವಂಥ ಕೆಲಸ ಮಾಡ್ತೀನಿ ಅಂತ ಅವರು ಆಗಲೇ ಕೂಡ ಹೇಳಿದರು. ಅವರಿಗೆ ಮತ್ತೆ ಅದನ್ನೇ ಇನ್ನೊಂದ್ಸರಿ ಹೇಳಿದಾರೆ ಅಷ್ಟೇ. ಇಲ್ಲ, ಮಾಸ್ ಲೀಡರ್ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡ್ರೆ ಮಾತ್ರ ಕಾಂಗ್ರೆಸ್ಗೆ ಒಂದು ಒಳ್ಳೆಯ ಅವಕಾಶ ಇದೆ ಅನ್ನೋ ಮಾತಿದೆ ರಾಜ್ಯ ರಾಜಕಾರಣದಲ್ಲಿ. ಕಾಂಗ್ರೆಸ್ ಪಕ್ಷದ ಖಂಡಿತ ಪ್ರಚಾರ ಮಾಡ್ತಾರೆ, ಆದರೆ ಅದಕ್ಕೆ ಚುನಾವಣೆ ನಿಂತ್ಕೊಳ್ಳೇಬೇಕು ಅಂತೇನಿಲ್ಲ. ರಾಜ್ಯಾದ್ಯಂತ ಖಂಡಿತ ಅವ್ರು ಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮುಂದಿನ ಚುನಾವಣೆಯಲ್ಲಿ. ಸರ್, ಇನ್ನೊಂದು ವಿಚಾರ ಏನು ಅಂತಂದರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸ್ಮಾರ್ಟ್ ಸಿಟಿ ಆಲ್ರೆಡಿ ರೋಡು ಎಲ್ಲ ಕಡೆ ಆಗಿದೆ. ಅಂಥ ಸಂದರ್ಭದಲ್ಲಿ ಏನು L&T ಅವರು ಎಲ್ಲ ಕಡೆ, ಇಡೀ ಬೆಳಗಾವಿ ನಗರದ ಎಲ್ಲ ಕಡೆಗಳಲ್ಲೂ ಅದನ್ನು ಅಡ್ಡಿಬಿಟ್ಟಿದ್ದಾರೆ. ಇಡೀ ಏನಂತಂದ್ರೆ ಆ ಸ್ಮಾರ್ಟ್ ಸಿಟಿಯನ್ನು ಗಬ್ಬೆಬ್ಬಿಸಿಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅದನ್ನ ಏನಾದರೂ ಚರ್ಚೆ ಮಾಡ್ತೀರಾ ಹೇಗೆ? ಈಗ L&T ಅವರು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ 24/7 ವಾಟರ್ ಸಪ್ಲೈ ಕೊಡುವಂಥ ಕೆಲಸನ ಕೈಗೆತ್ಕೊಂಡಿದ್ದಾರೆ, ಕಾಮಗಾರಿನ. ಅದರ ಭಾಗವಾಗಿ ಅವರು ಅಲ್ಲಿ ಖಂಡಿತ ರಸ್ತೆಗಳನ್ನು ತೋಡಿರ್ತಾರೆ. ಬಟ್ ಆದರೆ ಆ ಬಜೆಟ್ನಲ್ಲೇ ಎಲ್ಲಿ ಅವರು ರಸ್ತೆ ಆಗಿದ್ದಾರೆ ಆ ರಸ್ತೆನ ರಿಸ್ಟೋರ್ ಮಾಡೋದಕ್ಕೂ ಕೂಡ ಆ ಒಂದು ಕಾಮಗಾರಿಯ ಹಣದಲ್ಲೇ ಸೇರಿಸಿದ್ದೀವಿ. ಸೊ ಹಾಗಾಗಿ ಅವ್ರು ರಸ್ತೆ ಆಗ್ತಿದ್ರು ಕೂಡ ಮತ್ತೆ ಅವರು ರಿಸ್ಟೋರ್ ಮಾಡಿಕೊಡ್ಲೇಬೇಕು. ಮತ್ತೆ ನಾನು ಇವಾಗ ಮೀಟಿಂಗ್ ಮಾಡ್ಬೇಕಾದ್ರೆ ಖಂಡಿತ L&T ಅವ್ರಿಗೂ ಹೇಳ್ತೀನಿ, ಅಧಿಕಾರಿಗಳಿಗೂ ಹೇಳ್ತೀನಿ, ಎಲ್ಲೆಲ್ಲಿ ಅಗದಿದ್ದಾರೆ ಅದನ್ನು ಆದಷ್ಟು ಬೇಗ ರಿಸ್ಟೋರ್ ಮಾಡ್ಕೊಂಡು. ಹಾಗಿದ್ರೆ ಹಂಗೆ ಬಿಡೋಂಗಿಲ್ಲ. ಯಾಕೆಂತಂದ್ರೆ ಅವ್ರು ಏನು ಕಾಮಗಾರಿ ಕೈಗೆತ್ಕೊಂಡಿದ್ದಾರೆ ಆ ಕಾಮಗಾರಿಯ ವೆಚ್ಚದಲ್ಲೇ ನಾವು ಸೇರಿಸಿದ್ದೀವಿ. ರಸ್ತೆ ಆಗಿದ್ರೆ ಅದನ್ನು ಕೂಡ ಮತ್ತೆ ರಿಸ್ಟೋರ್ ಮಾಡಬೇಕು ಅಂತ ಹೇಳಿ. ಸೊ ಹಣದಲ್ಲೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಮಾಡಿಕೊಡ್ಬೇಕು. ಅದನ್ನು ಕೂಡ ರಸ್ತೆಗಳನ್ನು ಮುಚ್ಚಿಕೊಡೋದಕ್ಕೆ ಹೇಳ್ತೀನಿ. ಯಾಕಂದ್ರೆ ಗಡಿ ಜಿಲ್ಲೆ ಬೆಳಗಾವಿ ಜಿಲ್ಲೆ, ವಿಶೇಷವಾದಂತೆ ಏನಾದರೂ ಯೋಜನೆಗಳು ಬೆಳಗಾವಿ ಜಿಲ್ಲೆಗೆ ಬರ್ಬೋದಾ? ನಾನು ಇವತ್ತಾನೇ ಮೀಟಿಂಗ್ ತೆಗೆದುಕೊಳ್ತಾ ಇದ್ದೀನಿ. ನೋಡೋಣ ಏನೇನು ಅಗತ್ಯ ಇದೆ ಬೆಳಗಾವಿಗೆ ಬೇಕಾಗಿರೋದಂಥದ್ದು ಕಾಮಗಾರಿಗಳು, ಅದನ್ನು ನೋಡ್ಬಿಟ್ಟು ಅದರ ಆಧಾರದ ಮೇಲೆ ಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ಹೇಳಿ ಖಂಡಿತ ಕೊಡಿಸೋಂಥ ಪ್ರಯತ್ನ ಮಾಡೋಣ.